ಅಂತಂದರೆ ಇದು ಹೆಣ್ಮಕ್ಳಿಗೆ ಬಳಸುವಂಥದ್ದು ಗರ್ಭ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಗರ್ಭ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ. ಮತ್ತು ಬಿಳಿ ಬಟ್ಟೆ ಹೋದ್ರೂ ಇದು ಬಿಳಿ ಹೂವಿನ ಕಷಾಯ ಮಾಡ್ಕೊಂಡು ಕುಡಿದ್ರೂ ವಾಸಿ ಆಗುತ್ತೆ. ಹೆಣ್ಮಕ್ಳಿಗೆ ಈಗ ಗರ್ಭ ತೆಗಿಬೇಕು ಮತ್ತು ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ದರೂ ಈ ಥರ ಸಮಸ್ಯೆಗಳನ್ನು ಹೇಳಿದಾಗೆ ನಾವೇನು ಹೇಳ್ತೀವಿ, ಗರ್ಭ ತೆಗಿಬೇಡಿ, ಗರ್ಭ ತೆಗೆದ್ರೆ ಇನ್ನೊಂದು ಅಂಗಿಗೆ ನಮಗೆ ಎಫೆಕ್ಟ್ ಆಗುತ್ತೆ, ಗರ್ಭದಿಂದ ತೆಗೆದ್ರೆ ಏನೇನು ನಮಗೆ ನೋವುಗಳನ್ನು ಕಾಣಿಸುತ್ತೆ ಅನ್ನೋದು ನಾವು ಈ ಒಂದು ನಾರಿ ಸಂಜೀವಿನಿ ಅಂತ ಒಂದು ಲಿಕ್ವಿಡ್ ಮಾಡ್ತೀವಿ. ಮತ್ತು ಇದರಲ್ಲಿ ಶತಾವರಿ, ಲೋದ್ರ, ಅಶೋಕ, ಚಕ್ಕೆ, ಬ್ರಾಹ್ಮಿ ಈ ಥರ ಹಾಕಿ ಒಂದು ನಾರಿ ಸಂಜೀವಿನಿ ಅಂತ ಮಾಡ್ತೀವಿ. ಅದನ್ನು ಕೊಡ್ತೇವೆ ಮತ್ತು ಅರ್ಕ ಕೊಡ್ತೀವಿ. ಕೊಡೋದ್ರಿಂದ ಆ ಗರ್ಭಾಶಯದಲ್ಲಿ ಯಾವುದೇ ತೊಂದರೆ ಇದ್ರೂ 100% ವಾಸಿ ಆಗುತ್ತೆ. ಸುಮಾರು ಜನಕ್ಕೆ ಗರ್ಭಾಶಯ ತೊಂದರೆ ಇದ್ದವರು, ಮತ್ತು ಮಕ್ಕಳಾಗ್ಲಾರ ಇದ್ದವರು, ಮತ್ತು ಡೈಲಿ ಈಗ ಋತುಚಕ್ರ ಆದಾಗೆ ಅವ್ರಿಗೆ 15 ದಿವಸ ರಕ್ತಸ್ರಾವ ಆದಾಗ ಏನಾಗುತ್ತೆ, ಅವಾಗ ಅವ್ರಿಗೆ ನಿಲ್ದಾಗ ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗುತ್ತಾರೆ, ಮಾತ್ರೆ ತೊಗೊತಾರೆ, ಮತ್ತು ಮಂತ್ಲಿ ಹಂಗೆ ಅದೇ ಥರ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತೇವೆ, ಒಂದು ಮೂಲಿಕೆ ತೊಗೊಂಬಂದು ಆ ಮೂಲಿಕೆಯಲ್ಲಿ 3 ದಿನ ಕಷಾಯ ಕುಡಿಯೋಕ್ಕೆ ಕೊಡ್ತೀವಿ. ಅದು ಕುಡಿಯೋದ್ರಿಂದ ಅವ್ರು 3 ದಿನ ಕುಡಿಯೋದ್ರಲ್ಲೇ ಸ್ಟಾಪ್ ಆಗುತ್ತೆ. ಅದೇ ಥರ 3 ತಿಂಗಳ ನಾವು ಕಷಾಯ ಕುಡಿಸ್ತಾ ಬಂದರೆ ಅವ್ರಿಗೆ 100% ಮುಂದೆ ಅವ್ರಿಗೆ ಯಾವುದು ಸಮಸ್ಯೆನೂ ಆಗಲ್ಲ. ಯಾವುದೇ ಮಹಿಳೆಯರಿಗೆ ಗರ್ಭಾಶಯ ತೆಗಿಬೇಕಂದವರು ದಯವಿಟ್ಟು ತೆಗಿಸ್ಬೇಡಿ. ಈ ಚಿಕಿತ್ಸೆಯಲ್ಲಿ ಅವ್ರಿಗೆ 100% ಫಲಿತಾಂಶ ಇದೆ. ದಯವಿಟ್ಟು ಈ ಮೂಲಕವನ್ನು ಒಂದು ಆಯುರ್ವೇದದಲ್ಲಿ ಇದೆ, ಒಂದು ಗರ್ಭಾಶಯ ಸಮಸ್ಯೆಗೆ ಒಂದು ಚಿಕಿತ್ಸೆ ಇದೆ. ಎಲ್ಲ ಮಹಿಳೆಯರನ್ನು ಈ ಚಿಕಿತ್ಸೆ ಪಡಿಬೇಕಂತ ಇದು ಹಲ್ಲು ನೋವು ಬಂದಾಗ ಏನು ಮಾಡೋದು, ತುಂಬ ಪೇನ್ ಇರುತ್ತೆ ಎಲ್ಲ. ಇದು ಹಲ್ಲು ನೋವಿಗೆ ಜಾಸ್ತಿ ಹುಳ ಆಚೆ ಬಂದಾಗ ಏನು ಮಾಡಬೇಕು, ಇದು ಲಿಕ್ವಿಡ್ ತೊಗೊಂಡು ಹತ್ತಿಯಲ್ಲಿ ಎಜ್ಜಿಬಿಟ್ಟು ಆ ಹಲ್ಲು ನೋವು ಇರೋಂಥ ಜಾಗಕ್ಕೆ ಹಚ್ಚಿದಾಗ ಏನಾಗುತ್ತೆ, ಹುಳ ಸತ್ತೋಗಿ ಹಲ್ಲು ನೋವನ್ನು ಕ್ಲಿಯರಾಗಿ ಕಂಪ್ಲೀಟ್ ವಾಸಿ ಆಗುತ್ತೆ. ಮತ್ತು ಅದಕ್ಕೆ ಡೈಲಿ ನಾವು ಹಲ್ಲು ಉಜ್ಜೋಕ್ಕೆ ಏನು ಮಾಡ್ತೀವಿ, ದಂತು ಮಂಜನ ಅಂತ ಮಾಡಿರ್ತೀವಿ. ಆ ದಂತು ಮಂಜನ ಉಜ್ಜೋದ್ರಿಂದನೂ ಅವ್ರಿಗೆ ಪೇನ್ ಕಮ್ಮಿ ಆಗುತ್ತೆ ಮತ್ತು ತಿರ್ಗಾ ಹುಳ ಹತ್ಕೊಳ್ಳಲ್ಲ. ನನ್ನ ಹೆಸರು ಭಾನುಮತಿ ಅಂತ ಸರ್. ನಾವು ಅಚ್ಚಗಳ್ಳಿ ರಾಮನಗರ ತಾಲೂಕು. ಪಾರ್ಶ್ವವಾಯು ಮತ್ತು ತಲೆನೋವು, ಮಂಡಿ ನೋವು, ಸೊಂಟ ನೋವು, ಅದಕ್ಕೆ ಅಲರ್ಜಿ ಎಲ್ಲದಕ್ಕೂ ಮೆಡಿಷನ್ ಕೊಡ್ತಾರೆ. ಇದರಿಂದ ಉಪಯೋಗ ಆಗಿದೆ. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಪಾರ್ಶ್ವವಾಯು ಆಗಿತ್ತು. ಅದರಿಂದ 5-6 ವರ್ಷದಿಂದ ಮಲಗಿದ್ರು ಅವರು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಎದ್ದು ಓಡಾಡ್ತಾರೆ, ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ನನಗೂ ಒಂದು ಸ್ವಲ್ಪ ನೆಗಡಿ, ಸೀನು, ಅಲರ್ಜಿ ಬೆಳಿಗ್ಗೆನೆ. ಅದಕ್ಕೆ ಮೆಡಿಸನ್ ತಗೊಂಡಿದ್ದೀನಿ, ಪರವಾಗಿಲ್ಲ ಸರ್, ಚೆನ್ನಾಗಿದೆ ಮೆಡಿಸನ್. ಸುಮಾರು ಜನಕ್ಕೆ ಫೈಲ್ಸ್ ಇರುತ್ತೆ, ಅವರು ಯಾರಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಲೇಡೀಸು ಇನ್ನೂ ಮುಜುಗರ ಪಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ತುಂಬ ಈಗ ಕೆಲಸ ಮಾಡೋದ್ರಲ್ಲೇನೋ ಫೈಲ್ಸ್ ಜಾಸ್ತಿ ಬರುತ್ತೆ. ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಫೈಲ್ಸ್ ಇರುತ್ತೆ, ಸರಿಯಾಗಿ ಊಟ ಮಾಡಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಆ ಫೈಲ್ಸ್ ವಾಸಿ ಆಗಬೇಕಂತಂದರೆ ಈಗ ಬೇರೆ ಕಡೆ ಆಸ್ಪತ್ರೆಗೆ ಹೋದರೆ ಏನಾಯ್ತದೆ, ಅವ್ರಿಗೆ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಆದಮೇಲೆ ಬೇರನ್ನು ಕಟ್ ಮಾಡಿಬಿಡ್ತಾರೆ. ಅವರು ಕಟ್ ಮಾಡಿದಾಗೆ ಮತ್ತೆ ಒಂದು 3 ತಿಂಗಳ ಬೆಡ್ ರೆಸ್ಟ್ ಹೇಳ್ತಾರೆ. ಆಮೇಲೆ ಮತ್ತೆ 3 ತಿಂಗಳಾದಮೇಲೆ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಅವ್ರಿಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತದೆ. ಆ ಥರದಿಂದ ಏನು ಮಾಡ್ತೀವಿ, ನಮ್ಮ ಆಯುರ್ವೇದಿಕದಲ್ಲಿ ಏನಿದೆ, ಬೇರೆ ಸಹಿತ ಕಿತ್ತಾಕಂಥದ್ದು ಔಷಧಿ ಇದೆ. ಏನು ಮಾಡ್ತೀವಿ ಅಂತಂದರೆ, ಇದು ಬೆಣ್ಣೆಯಲ್ಲಿ 3 ದಿವಸ ಕೊಡ್ತೀವಿ. ಬೆಣ್ಣೆಯಲ್ಲಿ 3 ದಿವಸ ತಗೊಳ್ಳೋದ್ರಲ್ಲಿ ಆ ಬೇರಿನ ಸತ್ವವನ್ನು ಕಳ್ಕೊಳ್ತದೆ. 3 ದಿವಸ ಬೆಣ್ಣೆಯಲ್ಲಿ ತೊಗೊಂಡಾದ್ಮೇಲೆ ಮತ್ತೆ ಲಿಕ್ವಿಡು ಇದ್ರ ಜೊತೆ ಟ್ಯಾಬ್ಲೆಟು 21 ದಿನ ಟ್ಯಾಬ್ಲೆಟು ಲಿಕ್ವಿಡು ಕೊಡ್ತೇವೆ. ಇದು ಕೊಟ್ಟಾದ್ಮೇಲೆ ಏನು ಮಾಡ್ತೀವಿ, ಅವ್ರಿಗೆ ಅದು ಫೈಲ್ಸ್ದು ಇರೋಂಥ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಮತ್ತು ಹಚ್ಕೊಳ್ಳೋಕ್ಕೆ ಇದೊಂದು ನಾಜಲ್ ಡ್ರಾಪ್ಸ್ ಅಂತ ಕೊಡ್ತೀವಿ. ಅವ್ರಿಗೆ ಉರಿ ಇರುತ್ತೆ ಮತ್ತು ಪೇನ್ ಇರುತ್ತೆ, ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ಆ ಥರ ಇದ್ದರೂ ಏನೇ ಸಮಸ್ಯೆ ಇದ್ದರೂ ಈ ಫೈಲ್ಸ್ ಅನ್ನೋಂಥದ್ದು ಏನಿದೆಯಲ್ಲ, ಈ ಬೆಣ್ಣೆಯಲ್ಲಿ ತೊಗೊಳ್ಳೋದ್ರಿಂದ 100% ಕ್ಯೂರ್ ಆಗುತ್ತೆ. ಮತ್ತು ಅವ್ರಿಗೆ ಒಂದು ಹರಿತಕ್ಕೆ ಅಂತ ಚೂರ್ಣ ಕೊಡ್ತೀವಿ. ಅವ್ರಿಗೆ ಮಲಬದ್ಧತೆ ಸರಿಯಾಗಂಗೆ ಮತ್ತು ಅವ್ರಿಗೆ ಏನು ತೊಂದರೆ ಆಗ್ಲಾರಂಗೆ ಜೀರ್ಣಕ್ರಿಯೆ ಸರಿಯಾಗಂಥದ್ದು ಇದೊಂದು ಚೂರ್ಣ ರಾತ್ರಿ ಬಿಸಿ ನೀರ ಕುಡಿಯೋಕ್ಕೆ ಕೊಡ್ತೀವಿ. ಕುಡಿಯೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮಲ ವಿಸರ್ಜನೆ ಸರಿಯಾಗಿ ಫೈಲ್ಸನ್ನು 100% ಕ್ಯೂರ್ ಆಗುತ್ತೆ. 3 ದಿನ ಅವ್ರಿಗೆ ಏನೇ ಪೇನ್ ಇದ್ರೂ ಈ ಬೆಣ್ಣೆಯಲ್ಲಿ ತೊಗೊಳ್ಳೋದ್ರಿಂದ 3 ದಿನದಲ್ಲೇ ಅವ್ರಿಗೆ ಪೇನ್ ವಾಸಿ ಆಗುತ್ತೆ. ಆಮೇಲೆ ಅದು ಬೇರನ್ನು 21 ದಿನ ತೊಗೊಳೋದ್ರಲ್ಲೇ ಕಂಪ್ಲೀಟಾಗಿ ಬೇರು ಉದ್ದಿ ತನ್ನ ಸ್ಥಿತಿಯಲ್ಲಿ ತಾನು ಆರಾಮಾಗಿ ಹುಷಾರಾಗಿ ಆಗುತ್ತೆ. ಸರ್, ಇದು ಅಮೃತ ಚೂರ್ಣ. ಇದು ಅಮೃತ ಚೂರ್ಣ ಏನು ಕೆಲಸ ಮಾಡ್ತದೆ ಅಂತಂದರೆ, ನಮ್ಮ ಶರೀರ ಪಿತ್ತ ಜಾಸ್ತಿ ಆಗಿರುತ್ತೆ. ಪಿತ್ತ ಏನಕ್ಕೆ ಆಗ್ತದೆ ಅಂತಂದರೆ,
ಈ ಆಯುರ್ವೇದ ಹೇಳ್ತದೆ ವಾತ ಪಿತ್ತ ಕಫ ತ್ರಿದೋಷಾಹಾರದಲ್ಲಿ ಪಿತ್ತ ಜಾಸ್ತಿ ಆದರೆ ನಮಗೆ ಎದೆ ಉರಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತು ಉಬ್ಬಳಿಕೆ ಬರುತ್ತೆ, ಮತ್ತು ಡೇಗ್ ಬರುತ್ತೆ, ತಲೆ ಸುತ್ತು ಬರುತ್ತೆ, ಮತ್ತು ಕಣ್ಣಿಗೆ ಚಕ್ರ ಬರುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ. ಈ ಥರ ಆಗೋದ್ರಿಂದ ಏನಾಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತ ಜಾಸ್ತಿ ಆಗೋದಕ್ಕೂ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೂ ಪಿತ್ತ ಆಗುತ್ತೆ, ಸರಿಯಾಗಿ ಊಟ ಮಾಡಲಿಲ್ಲ ಅಂದರೂ ಪಿತ್ತ ಆಗುತ್ತೆ. ಆ ಪಿತ್ತ ಮತ್ತು ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗಬೇಕಾದ್ರೆ ಇದು ಏನು ಮಾಡಬೇಕು, ರಾತ್ರಿ ಊಟ ಆದಮೇಲೆ 1 ಗ್ಲಾಸ್ ನೀರಿಗೆ 1 ಚಮಚ ಹಾಕ್ಕೊಂಡು ಕುಡಿದ್ರೆ ಅದು ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ. ಡೈಲಿ ಒಂದು 21 ದಿನ ಇದನ್ನು ತೊಗೊತ ಬಂದರೆ ಯಾವುದೇ ಗ್ಯಾಸ್ಟ್ರಿಕ್ ಇದ್ರೂ ಕಮ್ಮಿ ಆಗುತ್ತೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಮೂಲಿಕೆಗಳನ್ನು, ಗಿಡಮೂಲಿಕೆಗಳು, ಪರಿಸರದಲ್ಲಿ ಬೆಳೆದಿರೋಂಥ ಎಲ್ಲ ಮೂಲಿಕೆಗಳು. ಈ ಮೂಲಿಕೆ ಏನಂತೆ ನಮ್ಗೆ ಯಾವ್ಯಾವ ಕಾಯಿಲೆ ಇರುತ್ತೆ, ಎಲ್ಲ ಕಾಯಿಲೆ ವಾಸಿ ಮಾಡುವಂಥ ಶಕ್ತಿ ಗಿಡಮೂಲಿಕೆಯಲ್ಲಿದೆ. ನಿಮಗೆ ಯಾವ ಕಾಯಿಲೆ ಯಾವ್ಯಾವ ಸಮಸ್ಯೆಗಳು ಇದ್ದರೂ ಈ ಆಯುರ್ವೇದ ಮತ್ತು ಗಿಡಮೂಲಿಕೆಯಿಂದ ಕೊಡುವಂಥ ನಮ್ಮದು ಇದು ಇದೆ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ, ಯಾವ ಕಾಯಿಲೆ ಸಮಸ್ಯೆ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಸಮಸ್ಯೆಗಳಿಗೂ ನಮ್ಮ ಮೆಡಿಷನ್ ಇದೆ ಆಯುರ್ವೇದಿಕದಲ್ಲಿ ನಿಮಗೆ, ಮತ್ತು ಸೈಡ್ ಎಫೆಕ್ಟ್ ಯಾವುದೂ ಇರೋದಿಲ್ಲ. ಈ ಮೂಲಿಕೆ ತಗೊಳ್ಳೋದ್ರಿಂದ ನಿಮಗೆ ಎಲ್ಲ ಕಾಯಿಲೆನೂ 100% ವಾಸಿ ಆಗುತ್ತೆ. ದಯವಿಟ್ಟು ನಿಮಗೆ ಯಾವುದೇ ಸಮಸ್ಯೆ, ಒಂದು ಸ್ಕಿನ್ ಸಮಸ್ಯೆ ಆಗಿರ್ಬೋದು, ಗರ್ಭಾಶಯ ಸಮಸ್ಯೆ ಆಗಿರ್ಬೋದು, ಲಕ್ವ ಸಮಸ್ಯೆ ಆಗಿರ್ಬೋದು, ಪೈಲ್ಸ್ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಈ ಗಿಡಮೂಲಿಕೆಯಲ್ಲಿ ವಾಸಿ ಆಗುವಂಥದ್ದು ಇದೆ. ದಯವಿಟ್ಟು ಎಲ್ಲರೂ ಈ ಆಯುರ್ವೇದಿಕನ್ನು ತೊಗೊಂಡು ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳಿ. ಈ ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನು ತೊಗೋಬೋದು, ಇಂಗ್ಲೀಷನ್ನು ತೊಗೋಬೋದು, ಆಯುರ್ವೇದನ್ನು ತೊಗೋಬೋದು. ಎಲ್ಲ ತೊಗೊಳೋದ್ರಿಂದ ಯಾವುದೇನು ತೊಂದರೆ ಆಗೋದಿಲ್ಲ. ತೊಗೋಬೇಕು ಅಂತಂದರೆ ಇದು ನಿಮಗೆ ಯಾವುದಾದ್ರೂ, ಈಗ ಆಪ್ರೇಷನ್ ಮಾಡಬೇಕಂತ ಅಂತಾರೆ ಗರ್ಭಾಶಯದ್ದು, ದಯವಿಟ್ಟು ಯಾರೋ ಮಹಿಳೆಯರು ಆಪ್ರೇಷನ್ ಮಾಡುವಂಥ ಚಾನ್ಸಸ್ ಇದ್ರೂ ದಯವಿಟ್ಟು ಗರ್ಭಾಶಯದ ಸಮಸ್ಯೆ ಏನೇ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದು ಗರ್ಭಾಶಯ ತೆಗಿಲಾರಂಥದ್ದು ನಾವು ಕ್ಲಿಯರ್ ಆಗಿ ಮಾಡಿಕೊಡ್ತೀವಿ. ಇದು ಮತ್ತು ಎಲ್ಲ ಆಯುಷ್ ಟಿವಿಯವರು ಬಂದು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟ. ನಮ್ಮ ಹೆಸರು ವೀಣಾ ಅಂತ. ನಾವು ರಾಮನಗರ ತಾಲೂಕು ರಾಮನಗರದ ಹತ್ರ ಅಚ್ಚರಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಕಮಲಮ್ಮ ಅಂತ ಅವ್ರ ಹತ್ರ ನಾಟಿ ಔಷಧಿ ತಗೋತಾ ಇದ್ವಿ. ಸುಮಾರು ಜನ ಬಂದು ಹೋಗ್ತಾರೆ. ನಮಗೂ ಮೊನ್ನೆ ಅಲರ್ಜಿ ಥರ ಆಗ್ಬಿಟ್ಟಿತ್ತು. ನಮಗೂ ಸ್ವಲ್ಪ ಪರವಾಗಿಲ್ಲ. ಮತ್ತು ನಮ್ಮ ಅಕ್ಕಪಕ್ಕದ ಊರುಗಳಿಗೆಲ್ಲ ಹೇಳ್ತೀವಿ, ಅವರು ಬಂದು ಮೆಡಿಸಿನ್ ತೊಗೊಂಡೋಗ್ತಾರೆ. ಎಲ್ಲರಿಗೂ ಕ್ಯೂರ್ ಆಗಿದೆ. ಸ್ವಲ್ಪ ಕಡಿಮೆ ದುಡ್ಡು ಇದರಲ್ಲಿ ಸ್ವಲ್ಪ ಔಷಧಿ ಕೊಡ್ತಾರೆ. ಮತ್ತು ತುಂಬ ಜನ ಬರ್ತಾರೆ. ನಾವು ತಿಳಿದಿರೋರಿಗೆಲ್ಲ ಹೇಳಿದ್ದೀವಿ, ಅವರು ಬಂದು ಹೋಗ್ತಾರೆ. ನಿಮಗೂ ಏನಾದ್ರು ಸಮಸ್ಯೆ ಇದ್ದರೆ, ಅಥವಾ ಮಂಡಿ ನೋವು, ಅಥವಾ ಫೈಲ್ಸು, ಅಥವಾ ಮಕ್ಕಳಾಗದೇ ಇರೋದು, ಮತ್ತು ತಲೆ ಕೂದಲು ಉದುರೋದು, ಮತ್ತು ಇನ್ನೇ ಯಾವುದೇ ಸಮಸ್ಯೆ ಇದ್ರೂ ಕಮಲಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅವರು ರಾಮನಗರದ ಹತ್ರ ಅಚ್ಚರಹಳ್ಳಿ ಅಂತದಲ್ಲಿ ಇದ್ದಾರೆ. ರಾಮನಗರ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ. ಬಂದು ನಿಮಗೂ ಸಹ ಉಪಯೋಗ ಆಗುತ್ತೆ. ಈ ಪಾರಂಪರಿಕ ಮತ್ತು ಪಂಚಗವ್ಯ ವೈದ್ಯ ನಾವು ಹಿರಿಯರಿಂದ ಕಲ್ತ್ಕೊಂಡಿರೋದು. ಮತ್ತೆ ಈಗ ನಾವು ಈ ವೈದ್ಯನು ನಡೆಸ್ಕೊಂಡು ಹೊಂಟಿದೆವು. ಮುಂದೇನು ನನ್ನ 3 ಮಕ್ಕಳನ್ನು ನಡೆಸ್ಕೊಂಡು ಹೋಗ್ಬೇಕಂತೆ ಅವರಿಗೆ ಕಲಿಸ್ಕೊಡ್ತಾ ಇದ್ದೆ. ನನ್ನ ಹೆಸರು ಕಾವೇರಿ ಅಂತ. ನಾನು 2nd PU ಓದ್ತಾ ಇದ್ದೀನಿ. ಈಗ ನಾನು ಮುಂದೆ ಕೂಡ ಇದೇ ವೈದ್ಯಕೀಯ ಫೀಲ್ಡಲ್ಲೇ ಇರಬೇಕು ಅಂತ ಇಷ್ಟಪಡ್ತೀನಿ. BAMS ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗೂ ಅಷ್ಟೇ ನಾನು ನಮ್ಮ ತಂದೆ ತಾಯಿಗೆ ಪ್ರತಿಯೊಂದು ಹಂತದಲ್ಲೂ ಕೈ ಜೋಡಿಸ್ತಾ ಇದ್ದೀನಿ. ಹೇರ್ ಆಯಿಲ್ ಮಾಡೋದೆಲ್ಲ ನನಗೆ ಗೊತ್ತಿದೆ. ಸ್ಕಿನ್ ಆಯಿಲ್ ಎಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ. ಕೆಲವೊಂದು ಪೇಷಂಟ್ಗಳಿಗೆ ನಮ್ಮ ತಂದೆ ತಾಯಿ ಇಲ್ಲ ಅಂದ್ರೂ ನಾನು ಅವ್ರಿಗೆ ನೋಡ್ಬಿಟ್ಟು ಚಿಕಿತ್ಸೆ ಕೊಟ್ಟು ಕಳಿಸ್ತೀನಿ. ಮತ್ತು ಇದೆಲ್ಲ ತಂದೆ ತಾಯಿಂದನೇ ಹೇಳ್ಕೊಡ್ತಾ ಇರೋದ್ರಿಂದ ನಮಗೆ ತುಂಬ ಈಸಿ ಅನ್ನಿಸ್ತಾ ಇದೆ. ನನ್ನ ಹೆಸರು ಕವಿತಾ ಅಂತ. ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಅಪ್ಪ ಅಮ್ಮ ಇಬ್ಬರು ವೈದ್ಯರು. ನಮಗೂ ಕೂಡ ತುಂಬ ಮುಂದೆ ನಾವು ಇದೇ ಮಾಡ್ತೀವಿ. ಆ್ಯಂಡ್ ನಾವು BAMS ಓದಬೇಕು ಅಂತ ನಮ್ಮ ಗೋಲ್ ಇರೋದು. ಚಿಕ್ಕ ವಯಸ್ಸಿಂದನೂ ನಾವು ಇದೇ ಮಾಡ್ಕೊಂಡು ಬಂದಿರೋದ್ರಿಂದ ಮುಂದೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ನಮಗೆ ತುಂಬ ಗಿಡಮೂಲಿಕೆ ಪರಿಚಯ ಕೂಡ ಇದೆ. ಹೇಗಂದರೆ ಕೋವಿಡ್ ಸಮಯದಲ್ಲಿ ನಾವು ಕೂಡ ನಮ್ಮ ತಂದೆ ತಾಯಿ ಜೊತೆ ಕಾಡ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಅವರು ತುಂಬ ಗಿಡಮೂಲಿಕೆ ಬಗ್ಗೆ ಪರಿಚಯನ ಹೇಳ್ಕೊಡ್ತಾ ಇದ್ರು ನಮಗೆ. ಇಲ್ಲಿ ಮನೆಗೆ ಈಗ ಸ್ಕೂಲ್ಗೆ ಹೋಗ್ತಾ ಇರೋ ಕಾರಣ ನಮಗೆ ಅಷ್ಟು ತಿಳ್ಕೊಳಕ್ಕೆ ಸಮಯ ಇಲ್ಲದೆ ಇರೋ ಕಾರಣ ಈ ಸಂಡೇ ಸ್ಯಾಟರ್ಡೆ ಹೊತ್ತು ಅವ್ರ ಮನೇಲಿ ಏನೋ ಆಯಿಲು ಅಥವಾ ಏನೋ ಮಾಡ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅವರು ಏನೋ ಒಂದು ಗಿಡಮೂಲಿಕೆ ತಂದಿರ್ತಾರೆ. ಅದ್ರ ಬಗ್ಗೆ ನಮ್ಗೆ ಅವರು ಆವಾಗ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ. ಇನ್ನು ಸ್ಕೂಲ್ಗೆ ನನಗೆ ಪಿಕಪ್ಪು ಡ್ರಾಪ್ ಮಾಡಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಗಿಡಮೂಲಿಕೆ ಸಿಕ್ಕರೆ ಅದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ. ಇಷ್ಟು ಬೆನಿಫಿಟ್ ಇದೆ ಇದರಿಂದ ಅಂತ ತುಂಬ ಹೇಳ್ಕೊಡ್ತಾರೆ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾರೆ. ನಾವು ಕೂಡ ತುಂಬ ಸಪೋರ್ಟ್ ಮಾಡ್ತೀವಿ. ನಮ್ಮ ಸ್ಕೂಲಲ್ಲಿ ಕೂಡ ಈ ಥರ ನಮ್ಮ ಹೇರ್ಸ್ ನೋಡಿ ಅವನ್ನೆಲ್ಲ ಹೇಳ್ತಾ ಇರ್ತಾರೆ ಹೇಗೆ ಬಂತು ಅಂತ. ಆಗ ಹೇಳಿರ್ತೀವಿ ನಾವು ಈ ಥರ ನಮ್ಮ ಮನೇಲಿ ಆಯುರ್ವೇದಿಕ್ ಡಾಕ್ಟರ್ ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ಇದ್ದಾರೆ, ಅವ್ರು ಮಾಡೋ ಆಯಿಲ್ನೇ ನಾವು ಹಚ್ಚೋದು ಅಂತ. ಅವ್ರು ಕೂಡ
ತಗೊಂಡು ಅದರಿಂದ ತುಂಬ ಬೆನಿಫಿಟ್ಗಳನ್ನ ಪಡ್ಕೊಂಡಿದ್ದಾರೆ. ತುಂಬ ಒಳ್ಳೆ ರಿಸಲ್ಟ್ ಇದೆ, ನೀವು ಕೂಡ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. Click on the bell icon to watch our latest videos.